ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸ್ಫೂರ್ತಿ ಗೌಡ. ಬೃಂದಾವನ ಮಲ್ಟಿಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಈಗ ಗಂಟೆ 7:30 ಆಗಿದೆ. ಇವತ್ತು ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ, ಫ್ಯಾಮಿಲಿ ಫುಲ್ಲು. ಇವತ್ತು ನಾವು ಹೋಗ್ತಾ ಇರೋದು ಟೆಂಪಲ್ಗೆ, ನನ್ನ ಇಷ್ಟ ದೇವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಶುಕ್ರವಾರ ಆಗಿರೋದ್ರಿಂದ ಅಮ್ಮನಿಗೆ ನಮಸ್ಕಾರ ಹಾಕೊಂಡು ಪೂಜೆ ಮಾಡಿಸ್ಕೊಂಡ್ ಬರೋಣ ಅಂತ ಹೋಗ್ತಾ ಇದೀವಿ. ತಡ ಮಾಡೋದು ಬೇಡ, ಆಲ್ರೆಡಿ ಲೇಟ್ ಆಗಿದೆ, ಬನ್ನಿ ಹೋಗೋಣ. ಪೂಜೆ ಎಲ್ಲ ಆಯ್ತು, ಬೆಳಗ್ಗೆನೆ ಪೂಜೆ ಮಾಡಿದ್ದು. ಇವಾಗ ಎಣ್ಣೆ ಹಾಕಿ ಮತ್ತೆ ತುಪ್ಪ ಹಾಕಿ ದೀಪ ಹಚ್ಚಿ ರೆಡಿ ಮಾಡ್ಕೊಂಡಿದ್ದೀವಿ. ನನ್ನ ಮಗಳೂ ಸಹ ರೆಡಿ ಆಗಿದ್ದಾಳೆ. ಹಾಯ್ ಮಾಡು. ಹಾ, ಟ್ರೆಡಿಷನಲ್ ಲುಕ್ ಅಲ್ಲಿ ಯಾವಾಗ್ಲೂ ಟೆಂಪಲ್ಗೆ ಅಂದ್ರೆ, ಟೆಂಪಲ್ ಅಷ್ಟೇ ಅಲ್ಲ ಹೊರಗಡೆಗೆ ಅಂದ್ರೆ ಫಸ್ಟ್ ರೆಡಿ ಆಗಿರ್ತಾಳೆ ಅವಳು. ನನ್ನ ಮಗನು ರೆಡಿ ಆಗಿದ್ದಾನೆ, ಆಟ ಆಡ್ತಾ ಇದ್ದಾನೆ. ಸೊ ತಡ ಮಾಡೋದು ಬೇಡ, ಬನ್ನಿ ಹೊರಡೋಣ. ರಾಮನಗರದಿಂದ ನಾವು ಬ್ಯಾಂಗ್ಳೂರ್ ರೀಚ್ ಆದೋ. ಪಾಪು ಮಲ್ಕೊಂಡಿದ್ದಾನೆ, ಅವಳು ಊಟ ಮಾಡ್ತಾ ಇದ್ದಾಳೆ ಹಿಂದೆ. ಪಾರ್ವಿ ನಾವಿದೀವಿ ಇವಾಗ ಮಂತ್ರಿ ಮಾಲ್ ರೋಡಲ್ಲಿ, ನೋಡ್ತಾ ಇದ್ದೀರಾ, ಮಲ್ಲೇಶ್ವರಂ. ಮಂತ್ರಿ ಮಾಲ್ ಮುಂದೆ ಬರ್ತಾ ಸಿಗ್ನಲ್ ಅಲ್ಲಿ ಲೆಫ್ಟಿಗೆ ತಗೊಂಡ್ರೆ ಒಂದು ರೋಡ್ ಬರುತ್ತೆ. ಸೊ ಆ ರೋಡಲ್ಲಿ ಈಗ ನಾವಿದ್ದೀವಿ. ಈಗ ಇಲ್ಲಿಂದ ನಾವೀಗ ನೋಡಿ ಇಲ್ಲಿ ರೈಟ್ ತಗೊಂತಾ ಇದ್ದೀವಿ. ತುಂಬಾ ಜನಕ್ಕೆ ಈ ಟೆಂಪಲ್ ಬಗ್ಗೆ ಗೊತ್ತಿಲ್ಲ ಅಂತ ಅನ್ಕೊಂತೀನಿ. ನೋಡಿ ಈ ರೋಡಲ್ಲಿ ಇವಾಗ ಸ್ಟ್ರೈಟ್ ಹೋದ್ರೆ ನಮ್ಗೆ ಹೆಣ್ದೇವ್ರ ದೇವಸ್ಥಾನ ಸಿಗುತ್ತೆ. ತುಂಬಾ ರಶ್ ಇದೆ ಇವತ್ತು, ಶುಕ್ರವಾರ ಆಗಿರೋದ್ರಿಂದ. ಮಹಾಮಂಗಳಾರತಿ ನಡೀತಾ ಇದೆ ಆಲ್ರೆಡಿ. ನಾವು ನೋಡಿ ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ. ಮಹಾಮಂಗಳಾರತಿ ನಡೀತಾ ಇದೆ, ತುಂಬಾ ರಶ್ ಇದೆ ದೇವಸ್ಥಾನ. ನಾನಿರೋದು ಇವತ್ತು ವಾರಾಹಿ ಟೆಂಪಲಲ್ಲಿ, ಇದಿರೋದು ಮಲ್ಲೇಶ್ವರಮಲ್ಲಿ. ತಾಯಿಗೆ ತುಂಬ ಇಷ್ಟವಾದ ಹೂಗಳು ಅಲ್ಲೇ ಹೊರಗಡೆ ಮಾರ್ತಾ ಇರ್ತಾರೆ. ತಾವರೆ ಹೂವು, ಗಣಗ್ಲೆ ಹೂವು, ಮಲ್ಲಿಗೆ ಹೂವು, ಹಾಗೆ ಸಂಪಿಗೆ ಹೂವು, ಎಲ್ಲ ಥರದ ಹೂಗಳು ಅಲ್ಲೇ ದೇವಸ್ಥಾನದ ಬಳಿ ನಮಗೆ ಹೊರಗಡೆ ಸಿಗುತ್ತೆ. ಈ ತಾಯಿಗೆ ವಿಶೇಷತೆ ಏನಂದರೆ ಕಾಯಿ ದೀಪ ಹಚ್ಚೋದು. ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ, ನಾವು ಅಲ್ಲೇ ಹೊರಗಡೆ ಸಿಕ್ತು ಕಾಯಿ ಎಲ್ಲ, ಪ್ರತಿಯೊಂದು ಅಲ್ಲೇ ಮಾರ್ತಾ ಇರ್ತಾರೆ. ಸೊ ನಾವು ಅದನ್ನು ತಗೊಂಡು ನಮ್ಮ ಬೇಡಿಕೆ ಏನಿದೆ ಅದನ್ನು ಕೇಳಿ ದೇವ್ರ ಹತ್ರ ಕಾಯಿ ಒಡೆದು ತುಪ್ಪ ಹಾಕಿ ಕೆಂಪು ಬತ್ತಿ ಮಾಡಿ ಹಚ್ಚೋದು. ತುಂಬ ರಶ್ ಇತ್ತು ಅಲ್ಲಿ, ತುಂಬ ಜನನೂ ದೀಪನ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ತುಂಬ ರಶ್ಶು, ಕ್ಯೂ ತುಂಬ ಲಾಂಗ್ ಇದ್ದಿದ್ದರಿಂದ ನಾವು ಅಲ್ಲೇ ವೆಯ್ಟ್ ಮಾಡ್ತಿದ್ದೋ. ನೋಡಿ ಹೂವು ತೊಗೊಂಡಿದ್ದೀನಿ ಎಲ್ಲ ಥರದ್ದನ್ನು, ಜೊತೆಗೆ ದೀಪ ಹಚ್ಚೋದಕ್ಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದಿಷ್ಟು ನನಗೆ ಅಲ್ಲೇ ಸಿಕ್ಕಿದ್ದು. ಈ ತಾಯಿ ಬಗ್ಗೆ ತುಂಬ ಜನಕ್ಕೆ ಇಲ್ಲಿ ಗೊತ್ತಿಲ್ಲ, ಯಾಕಂದರೆ ಮೂಲ ಬಂದು ಕರ್ನಾಟಕ ಅಲ್ಲ. ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಇದು 2ನೇ ದೇವಸ್ಥಾನ. ನಾವು ಇನ್ನೇನು ನಿಯರ್ ಇದ್ದಿದ್ದರಿಂದ ದೀಪ ಈಗ ಹಚ್ಕೊತಾ ಇದ್ದೀವಿ. ನಮ್ಮ ಅಣ್ಣ ಹಚ್ತಾ ಇದ್ದಾನೆ. ಅಮ್ಮನಿಗೆ ಅಂದರೆ ವಿಶೇಷ ದಿನಗಳು ಬಂದು ಪಂಚಮಿ, ಅಮಾವಾಸ್ಯೆ ಆಗಿ 5ನೇ ದಿನಕ್ಕೆ ಬರುವ ಪಂಚಮಿ, ಹಾಗೆ ಹುಣ್ಣಿಮೆ ಆಗಿ 5ನೇ ದಿನಕ್ಕೆ ಬರುವಂತಹ ಪಂಚಮಿ. ನಾವು ಹೋಗಿದ್ದಿದ್ದು ಶುಕ್ರವಾರ. ಇಲ್ಲಿ ಶುಕ್ರವಾರ, ಮಂಗಳವಾರ, ಪಂಚಮಿ, ಅಮಾವಾಸ್ಯೆ, ಹುಣ್ಣಿಮೆಯಲ್ಲಿ ವಿಶೇಷವಾಗಿ ಪೂಜೆ ಇರುತ್ತೆ. ಮಲ್ಲೇಶ್ವರಂ ಇರೋದ್ರಿಂದ ನಮಗೆ ನಿಯರ್ ಆಗುತ್ತೆ ಬೆಂಗಳೂರಲ್ಲಿ. ದೇವರ ಅಲಂಕಾರ ನೋಡ್ತಾ ಇದ್ದೀರಾ, ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು. ತಾಯಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ನಿಮಗೆ ಗೂಗಲಲ್ಲೂ ಸಹ ಸಿಗುತ್ತೆ, ವಾರಾಹಿ ಅಂತ ಹೇಳಿ. ನಾವಿಲ್ಲಿ ಬಂದು ಮತ್ತೆ ಆರತಿ ಮಾಡಿ ಮುಂದೆ ಹೋದೋ. ಅಲ್ಲಿ ದೇವಸ್ಥಾನದ ವಿಶೇಷತೆ ಅಂದರೆ ಯಲ್ಲಮ್ಮ ತಾಯಿ, ಪ್ರತ್ಯಂಗಿರಾ ದೇವಿ, ತುಂಬ ದೇವರುಗಳು ಒಳಗಡೆ ಇದೆ. ನೋಡ್ತಾ ಇದ್ದೀರಾ, ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ. ಮುಂದಿನ ಪಂಚಮಿಯ ದಿನಗಳನ್ನು ಅಲ್ಲೇ ಬೋರ್ಡಲ್ಲಿ ಬರೆದಿರ್ತಾರೆ. ನೀವು ಆ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ರೆ ಪಂಚಮಿ ಯಾವತ್ತಿದೆ ಅಂತೇಳಿ ಗೊತ್ತಾಗುತ್ತೆ. ಅಲ್ಲೆಲ್ಲ ಒಳಗೆ ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಕೂತಿ ಧ್ಯಾನ ಮಾಡಿ ಅಲ್ಲಿ ಅರ್ಶಿನ ಕೊಡ್ತಾರೆ, ತಗೊಂಡು ಆಚೆ ಬಂದು ಪ್ರಸಾದ ಕೊಡ್ತಿದ್ರು. ನಾನು ನಮ್ಮ ಮನೆಯವರು ನೋಡಿ ಪ್ರಸಾದ ತಿಂತಾಯಿದ್ದೀವಿ. ಜೊತೆಗೆ ನನ್ನ ಮಕ್ಕಳು, ನಮ್ಮ ತಾಯಿ ಅಲ್ಲೇ ಕೂತಿ ಕೆಳಗಡೆ ಕೂತ್ಕೊಂಡೇ ತಿಂದರು, ಯಾಕಂದರೆ ತುಂಬ ರಶ್ ಇತ್ತು ಅದರಿಂದ. ನನ್ನ ಇಷ್ಟ ದೇವರ ದೇವಸ್ಥಾನದ ವಿಡಿಯೋ ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.